ಈಗ ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೋ ಅವ್ರನ್ನೆಲ್ಲ ತೆಗೆದು ಬಿಡಬೇಕು. ಮುಂದುವರೆದು ಸಚಿವಾಲಯ ಸಮಗ್ರ ಪುನರ್ರಚನೆ ಅಗತ್ಯವಿದೆ. ಆರೋಗ್ಯ ಇಲಾಖೆ ಅನಾರೋಗ್ಯ ಆಗಿ ಪೀಡಿತ ಆಗಿದೆ. ಅದಕ್ಕೋಸ್ಕರ ಸಚಿವಾಲಯನ ಪುನರ್ ಸಮಗ್ರ ರಚನೆ ಅಗತ್ಯವಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಸದರಿ ಪುನರ್ರಚನೆಯು ಉನ್ನತ ಸ್ಥಾನದಲ್ಲಿರುವ ಹೆಚ್ಚಿನ ಸಂಖ್ಯೆಯ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದು, ಮತ್ತೆ ಸಚಿವಾಲಯದ ಹೊರಗೆ ಕಾರ್ಯನಿರ್ವಹಿಸೋದು ಅಂತ ಹೇಳಿದ್ದಾರೆ. ಇದನ್ನ ಯಾರು ನಿಮ್ಮ ಸೆಕ್ರೆಟರಿ ಅವರೇ ಹೇಳಿದ್ದಾರೆ. ಇದೊಂಥರ ಅನಾರೋಗ್ಯ ಇಲಾಖೆ, ಇಲ್ಲೇನು ಸರಿ ಇಲ್ಲ, ಸಿಬ್ಬಂದಿ ಎಲ್ಲ ಕಳಪೆ ಇದ್ದಾರೆ, ಒಬ್ಬರಿಗೂ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ದವರೆಲ್ಲ ಬಂದವ್ರೆ, ಆ ಯೋಗ್ಯತೆ ಇಲ್ದವ್ರನ್ನೆಲ್ಲ ತೆಗೆದುಹಾಕಿ ಎಲ್ಲ ಕಡೆ IAS KS ಹಾಕ್ಬಿಡಿ ಅಂತ ಬರೆದಿದ್ದಾರೆ. ಇಲ್ಲ 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 ನಾನಿಲ್ಲ. ಆಮೇಲೆ ಇನ್ನೊಂದೈತೆ ಓದ್ಬಿಡ್ತೀನಿ. ಆಮೇಲೆ ಆ ಒಂದು ಅವ್ರಿಗೆ ಬರೆದಿರೋ ಪತ್ರಕ್ಕೂ ನಿಮ್ಮ ಒಂದು ಸ್ವಯಂ ಊಹೆಯಿಂದ ಹೇಳ್ತಾ ಇರುವಂತ ಟ್ರಾನ್ಸ್ಲೇಷನ್ ಅದು ಸಂಬಂಧನೇ ಇಲ್ಲ. ಸುಮ್ಮನೆ ಕಲ್ಪಿತ ನಿಮ್ಮ ಒಂದು ಭಾವನೆ, ಅದು ನಮ್ಮ ಭಾವನೆ. ನಿಮ್ಮ ಪ್ರಕಾರ ಎಲ್ಲವೂ ಕೂಡ ಸರಿ ಇದೆ ಅಂತ ಒಪ್ಪಿಕೊಂಡ್ರೆ ಎಲ್ಲವೂ ಯಾರು ಕೂಡ ತಪ್ಪಿದೆ ಅಂತ ಹೇಳಲೇಬಾರ್ದು. ಎಲ್ಲ ಸರಿ ಇದೆಯಪ್ಪ, ಚೆನ್ನಾಗಿದೆ, ನಾವು ಏನು ಯಾವ ಇದ್ರಲ್ಲೂ ಕೂಡ ಸಮಸ್ಯೆನೇ ಇಲ್ಲ ಅಂತ ಹೇಳ್ಬೇಕಾ ನಾವು? ನೀವು ರೆವಿನ್ಯೂ ಮಿನಿಸ್ಟರ್ ಆಗಿದ್ರಿ, ನಿಮ್ಮ ಎಲ್ಲ ತಾಲೂಕಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳೆಲ್ಲ ಪರ್ಫೆಕ್ಟ್ ಆಗಿತ್ತಾ? ಈಗ ಯಾವಾಗ ತಾಲೂಕು ಆಫೀಸು ಇವೆಲ್ಲ ಇದೆಯಲ್ಲ ಅವಾಗ ಅದು ಹೇಳಿದ ತಕ್ಷಣ ನಿಮ್ಮ ಎಲ್ಲ ಇಲಾಖೆ ಎಲ್ಲ ಪೂರ್ತಿ ಹಾಳಾಗೋಗಿದೆ ಅಂತ ಅರ್ಥನ? ಅದಲ್ಲ, ಸುಧಾರಣೆ ಆಗ್ಬೇಕು, ಇಂಪ್ರೂವ್ ಆಗ್ಬೇಕಂತ ಹೇಳಿದ್ರೆ ಕೆಲವು ಕ್ರಮಗಳು ತಗೊಳ್ಬೇಕು ಅಷ್ಟೇ. ಇದೊಂದ್ಸರಿ ಮಾತಾಡಕ್ ಹೇಳಿದೀನಿ, ಇನ್ನೊಂದ್ಸರಿ ಅದೊಳ್ಬೇಡಿ. ಈಗ ನಾನು ಹೇಳಿರೋದು ಸುಳ್ಳು. ಕೊಡಪ್ಪ ತಗೊಂಡು ಓದ್ಬಿಡ್ಲಿ, ಅವ್ರು ಓದ್ಕೊಂಡ್ಲಿ. ಸ್ಪೀಕರ್ ನಾನು ಹೇಳಿ ಸುಳ್ಳಾಗ್ಬೋದು, ಅವ್ರು ಹೇಳಿ ಸುಳ್ಳಾಗ್ಬೋದು. ನೀವು ಓದ್ಕೊಳ್ಳಿ, ಅಂಡರ್ಲೈನ್ ಮಾಡಿದ್ವಿ, ಬರ್ದಿದ್ದಾರೆ ಹೇಳಿ. ಸುಳ್ಳು ಅಂತ ಯಾರು ಹೇಳ್ತಾರೆ? ನೀನು ಹೇಳಿದೀವಾಗ ನೀವು ಸುಳ್ಳು ಅಂತ ಹೇಳಿಲ್ಲ. ನಿಮ್ಮ ಅದರ ಊಹೆ ಇಲ್ಲ, ಊಹೆ ಅಲ್ಲ, ಲೆಟರ್ ಓದಿರೋದು ನಾನು. ಊಹೆ ಅಲ್ಲ, ನಿಮ್ ಪ್ರಿನ್ಸಿಪಾಲ್ ಬರ್ದಿರೋ ಲೆಟರ್ ಓದಿರೋದು ನಾನು. ಅವ್ರು ಏನ್ ಹೇಳ್ತಾರೆ, ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಲವೊಂದು ರಿಫಾರ್ಮ್ಸ್ ತರಲಿಕ್ಕೆ, ಸುಧಾರಣೆ ತರಲಿಕ್ಕೆ ಕೆಲವು ಇದನ್ನು ಬರ್ದಿದ್ದಾರೆ ಅಂತ ಹೇಳಿ. ಅಧಿಕೃತ ಪತ್ರ ಅದೇ ಮುಚ್ಚುಮರೆ ಏನಿಲ್ಲ. ಅದು ಅಂದ್ರೆ ಅಧಿಕೃತ ಪತ್ರನ ನಾವು ಓದಬಾರದು, ಓದಬೇಕು. ಮತ್ತೆ ಓದಿದ್ರೆ ನಿಮ್ಗೆ ಯಾಕೆ ಸಮಸ್ಯೆ? ಅರ್ಥವನ್ನು ಯಾಕೆ ಸಮಸ್ಯೆ? ಸಮಸ್ಯೆ ಏನಿದೆ? ನಮ್ಮ ಅರ್ಥದಲ್ಲಿ ನಾವ್ ಹೇಳ್ತೀರಿ, ನಿಮ್ಮ ಅರ್ಥದಲ್ಲಿ ನೀವ್ ಹೇಳಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆ ತರ ಬರ್ದಿಲ್ಲ, ಅವ್ರು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ದಿದ್ದಾರೆ, ನನ್ಗೆಲ್ಲ ಜ್ಞಾನೋದಯ ಆಯ್ತು ಹೇಳಿ, ಪರವಾಗಿಲ್ಲ, ನನ್ಗೇನು ಅಭ್ಯಾಸ ಇಲ್ಲ. ನಾನು ವಿರೋಧ ಪಕ್ಷವಾಗಿ ನಾನು ಹಂಗೆ ಹೇಳ್ಬೇಕು, ನಾನು ಹಂಗೆ ಹೇಳಬೇಕು.